Uh, yes. Good morning, everyone. Welcome to Unacademy. Okay. So fine. So as we see, June month ಎಲ್ಲ ನಾವು ಮೇನ್ಸ್ ಆನ್ಸರ್ ರೈಟಿಂಗ್ ಚಾಲೆಂಜ್ ಬಗ್ಗೆ ನಾವು ನೋಡಿದ್ವಿ. ಸೊ ಯೂಟ್ಯೂಬ್ ಎಸ್ಪೆಷಲಿ ಯೂಟ್ಯೂಬ್ ರಿಚುವಲ್ ಅಂತ ಬಂದಾಗ ಮೇನ್ಸ್ ಆನ್ಸರ್ ಪ್ರಾಕ್ಟೀಸ್ ಎಸ್ಪೆಷಲಿ ಎನ್ವಿರಾನ್ಮೆಂಟ್ ರಿಲೇಟೆಡ್ ಟಾಪಿಕ್ಸ್ ಅಂತ ನಾವು ನೋಡಬಹುದು. ಸೊ ಇಲ್ಲಿ ನೋಡ್ಬೇಕಾದ್ರೆ ಲೈಕ್ ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಅಂತ ಬಂದಾಗ ಆಲ್ರೆಡಿ ನಾನು 5 to 6 ಸೆಷನ್ ಅಲ್ಲಿ ಸೊ ಪ್ರತಿಯೊಂದು ಕ್ವೆಶನ್ಗೆ ಯಾವ ರೀತಿಯಾಗಿರುವಂತ ಆನ್ಸರ್ನ ಬರೀಬೇಕು ಅನ್ನೋ ವಿಷಯಗಳ ಬಗ್ಗೆ ನಾನು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೇನೆ. ಓಕೆ, ಸೊ ಇಲ್ಲಿ ಎಸ್ಪೆಷಲಿ ನಾವು ನೋಡೋದಾದ್ರೆ ಸೊ ಈ ರೀತಿಯಾಗಿರುವಂತಹ ಒಂದು ಪ್ಲಾಟ್ಫಾರ್ಮ್. ಓಕೆ, ಸೊ ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಆಗಿರ್ಬೋದು, ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಆಗಿರ್ಬೋದು, ಸೊ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಓಕೆ, ಸೊ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸೊ ಒಂದು ನಾಲೆಜ್ ಅಂಡ್ ಇನ್ಫಾರ್ಮೇಟಿವ್ ಅಂಡ್ ವ್ಯಾಲ್ಯೂಬಲ್ ಕ್ಲಾಸಸ್ ನ ಪ್ರೊವೈಡ್ ಮಾಡ್ತಾ ಇರೋಂಥ ಒನ್ ಅಂಡ್ ಓನ್ಲಿ ಪ್ಲಾಟ್ಫಾರ್ಮ್ ಎಸ್ಪೆಷಲಿ ಕರ್ನಾಟಕ PSC ಅಂತ ಬಂದಾಗ ಸೊ ವಿ ಸಿ ದಟ್ ಇಸ್ ಅಕಾಡೆಮಿ ಅಂತ ನೋಡ್ತೀವಿ. ಓಕೆ, ಸಿ ಆಲ್ರೆಡಿ ನಿಮಗೆಲ್ಲ ಗೊತ್ತು ಯಾವ ರೀತಿಯಾಗಿ ಅಕಾಡೆಮಿ ಸಹಾಯ ಮಾಡ್ತಾ ಇದೆ, ಯಾವ ರೀತಿ ಸುಮಾರು ಸ್ಟೂಡೆಂಟ್ಸ್ ಇದರಿಂದ ಬೆನಿಫಿಟ್ಸ್ ಪಡಿತಾ ಇದ್ದಾರೆ ಅನ್ನೋ ವಿಷಯಗಳ ಬಗ್ಗೆ ನೀವು ಆಲ್ರೆಡಿ ಗೊತ್ತಿರುವಂತ ಒಂದು ವಿಷಯನೇ. ಓಕೆ, ಸೊ ಇಲ್ಲಿ ನೋಡ್ಬೇಕಾದ್ರೆ ಈ ಒಂದು ಅಕಾಡೆಮಿಯಲ್ಲಿ ಸೊ ನೀವು ಪ್ಲಸ್ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡ್ರೆ ಸೊ ಇನ್ನು ನಿಮ್ಗೆ ಹೆಚ್ಚಾಗಿರುವಂತ ಬೆನಿಫಿಟ್ ಸಿಗುತ್ತೆ. ಸೊ ಪ್ಲಸ್ ಸಬ್ಸ್ಕ್ರಿಪ್ಷನ್ ಅಂತ ಬಂದಾಗ ಎಸ್ಪೆಷಲಿ ಪ್ಲಸ್ ಸಬ್ಸ್ಕ್ರಿಪ್ಷನ್ ಅಲ್ಲಿ ನೋಡ್ಬೇಕಾದ್ರೆ ಟಾಪ್ ಎಜುಕೇಟರ್ಸ್ ಮಾಡುವಂತ ಎಲ್ಲಾ ಕ್ಲಾಸಸ್ ನೀವು ಅಟೆಂಡ್ ಆಗ್ಬೋದು. ಅಂಡ್ ಪ್ಲಸ್ ಸಬ್ಸ್ಕ್ರಿಪ್ಷನ್ ಅಂತ ಬಂದಾಗ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ, ಲೈವ್ ಪೋಲ್ಸ್ ಇರುತ್ತೆ. ಸೊ ಜೊತೆಗೆ ನಾವು ನೋಡ್ಬೇಕಾದ್ರೆ ಸೊ ಸಬ್ಜೆಕ್ಟ್ ನ ಇನ್ ಡೀಟೇಲ್ ಆಗಿ ಕಾಂಪ್ರಿಹೆನ್ಸಿವ್ ಆಗಿ ಕಲಿಸುವಂತದ್ದು ಇರುತ್ತೆ. ಅಂಡ್ ಆಲ್ಸೋ ನೋಡ್ಬೇಕಾದ್ರೆ ಸ್ಪೆಷಲ್ ಕ್ಲಾಸ್ ಅಲ್ಲಿ 100 ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಬಟ್ ಪ್ಲಸ್ ಕ್ಲಾಸ್ ಅಂತ ಬಂದಾಗ ಸೊ ಪ್ಲಸ್ ಕ್ಲಾಸ್ ಅಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ, ಬಟ್ ಪ್ರತಿಯೊಂದು ಎಜುಕೇಟರ್ ಇಂಡಿವಿಜುವಲ್ ಸ್ಟೂಡೆಂಟ್ಸ್ ಕಡೆಗೆ ಗಮನ ಕೊಡುವಂತ ಒಂದು ಲೈಕ್ ವಿಷಯವನ್ನ ಈ ಒಂದು ನಮ್ಮ ಅಕಾಡೆಮಿ KPSC ಕ್ಯಾಟಗರಿಯಲ್ಲಿ ನೋಡ್ಬೋದು. ಸೊ ಈ ಒಂದು ಅಕಾಡೆಮಿ KPSC ಕ್ಯಾಟಗರಿಯಲ್ಲಿ ಆಲ್ರೆಡಿ ಟಾಪ್ ಎಜುಕೇಟರ್ಸ್ ಯಾರಿದ್ದಾರೆ ಅಂತ ನಿಮಗೆ ಗೊತ್ತು, ಅಂಡ್ ಯಾವ ರೀತಿಯಾಗಿ ಕ್ಲಾಸ್ ಮಾಡ್ತಿದ್ದಾರೆ ಅಂತ ಆಲ್ರೆಡಿ ಗೊತ್ತು. ಸೊ ಈ ಒಂದು ಇದರಲ್ಲಿ ಓಕೆ, ಸೊ ಈ ಎಜುಕೇಟರ್ಸ್ ಮಾಡುವಂತ ಎಲ್ಲಾ ಕ್ಲಾಸ್ಗಳನ್ನ ನೀವು ಅಟೆಂಡ್ ಆಗಬೇಕು ಪ್ಲಸ್ ಕ್ಲಾಸಸ್ನ ಅಂತಂದ್ರೆ ಸಬ್ಸ್ಕ್ರಿಪ್ಷನ್ ಇಸ್ ಇಂಪಾರ್ಟೆಂಟ್. ಓಕೆ, ಸೊ ನಾನು ಅಂತ ಬಂದಾಗ ಈ ಒಂದು ಅಕಾಡೆಮಿ ಪ್ಲಾಟ್ಫಾರ್ಮ್ ಅಲ್ಲಿ ಎನ್ವಿರಾನ್ಮೆಂಟ್ ಮತ್ತೆ ಹಿಸ್ಟ್ರಿ ಸಬ್ಜೆಕ್ಟ್ಸ್ಗೆ ಸಂಬಂಧಪಟ್ಟಂತೆ ನಾನು ಕ್ಲಾಸಸ್ನ ತಗೊಳ್ತಾ ಇರ್ತೇನೆ. ಸೊ ಇಲ್ಲಿ ಎಸ್ಪೆಷಲಿ ಯೂಟ್ಯೂಬ್ ರಿಚುವಲ್ಗಾಗಿ ಈ ಮಂತ್ ಅಲ್ಲಿ ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ನಾವು ನೋಡ್ತಾ ಇದ್ದೀವಿ. ಎಸ್ಪೆಷಲಿ ಎನ್ವಿರಾನ್ಮೆಂಟ್ ರಿಲೇಟೆಡ್ ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ನ ನೋಡೋಣ. ಓಕೆ, ಸೊ ಆಲ್ರೆಡಿ ನಾನು ಸುಮಾರು ಕ್ವೆಶನ್ಸ್ ಪ್ರೀವಿಯಸ್ಲಿ ಎಕ್ಸಾಮ್ಸ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಆಲ್ರೆಡಿ ನಾನು ಕೇಳಿದ್ದೆ. ಅಂಡ್ ಸುಮಾರು ಜನ ಅದಕ್ಕೆ ಲೈಕ್ ತುಂಬಾ ಚೆನ್ನಾಗಿ ನೀವು ರೆಸ್ಪಾನ್ಸ್ ಮಾಡಿದೀರಾ. ಸೊ ಅದೇ ರೀತಿಯಾಗಿ ಇವತ್ತು ಕೂಡ ಸೊ ಪ್ರೀವಿಯಸ್ ಮೇನ್ಸ್ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಕೆಲವೊಂದು ಕ್ವೆಶನ್ಸ್ ಬಗ್ಗೆ ನಾನು ಇನ್ ಡೀಟೇಲ್ ಆಗಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಫೈನ್. ಸೊ ಲೆಟ್ಸ್ ಸಿ. ಸೊ ರೈಟ್ ಅಬೌಟ್ ದ ಕಾಸಸ್ ಆಫ್ ಲಾಸ್ ಆಫ್ ಬಯೋಡೈವರ್ಸಿಟಿ. ಈ ಕ್ವೆಶನ್ಸ್ ಎಲ್ಲ ಸೊ ಪ್ರೀವಿಯಸ್ ನಡೆದಿರುವಂತಹ ಮೇನ್ಸ್ ಅಲ್ಲಿ ಕೇಳಲಾಗಿರುವಂತಹ ಒಂದು ಕ್ವೆಶನ್ಸ್. ಸೊ ಇಲ್ಲಿ ಎಸ್ಪೆಷಲಿ ನೋಡ್ಬೇಕಾದ್ರೆ ಸೊ ಇಲ್ಲಿ ಒಂದು ಕ್ವೆಶನ್ ಇದೆ, ರೈಟ್ ಅಬೌಟ್ ದ ಕಾಸಸ್ ಆಫ್ ಲಾಸ್ ಆಫ್ ಬಯೋಡೈವರ್ಸಿಟಿ. ಓಕೆ, ಸೊ ಲಾಸ್ ಆಫ್ ಬಯೋಡೈವರ್ಸಿಟಿಗೆ ಕಾರಣಗಳೇನಂತ ಬರೀಬೇಕು. ಅಂಡ್ ಇಂಟರ್ನ್ಯಾಷನಲ್ ಡೇಟಾ ಬುಕ್ ಬಗ್ಗೆ ಬರೀಬೇಕು. ಆಮೇಲೆ ಥ್ರೆಟೆಂಡ್ ಸ್ಪೀಶೀಸ್ ಅಲ್ಲಿರುವಂತಹ ಡಿಫ್ರೆಂಟ್ ಕ್ಯಾಟಗರೀಸ್ ಏನಿದೆ ಡೇಟಾ ಬುಕ್ ಅಲ್ಲಿ ಅನ್ನೋದಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಈ ಪ್ರಶ್ನೆಗೆ ಆನ್ಸರ್ ಅನ್ನ ಮಾಡಬೇಕು. ಓಕೆ, ಸೊ ವಾಟ್ ಆರ್ ದ ಕಾಸಸ್ ಆಫ್ ಲಾಸ್ ಆಫ್ ಬಯೋಡೈವರ್ಸಿಟಿ? ಎಸ್, ಯಾರಾದ್ರೂ ಹೇಳ್ಬೋದಾ? Anyone? What are the causes for the loss of biodiversity? So biodiversity loss ಗೆ ಕಾರಣ ಏನು? ಸೊ ನಿಮ್ಗೆ ಎಷ್ಟು ಪಾಯಿಂಟ್ಸ್ ಗೊತ್ತಿರುತ್ತೆ? ಸೊ ಜನರಲಿ ಥಿಂಕ್ ಮಾಡಿ ಹೇಳಿ. ಎಸ್, ಸೊ ಇಲ್ಲಿ ಫಸ್ಟ್ ಲಾಸ್ ಆಫ್ ಬಯೋಡೈವರ್ಸಿಟಿ ಅಂತ ಬಂದಾಗ ಸೊ ಬಯೋಡೈವರ್ಸಿಟಿ ಅಂತ ಬಂದಾಗ ಜೀವ ವೈವಿಧ್ಯತೆ. ಸೊ ಬಯೋಡೈವರ್ಸಿಟಿ ಅಂತ ಬಂದಾಗ ವಿ ಸಿ ಡೈವರ್ಸ್ ಫ್ಲೋರಲ್ ಸ್ಪೀಶೀಸ್, ಡೈವರ್ಸ್ ಫಾನಲ್ ಸ್ಪೀಶೀಸ್ ಎಲ್ಲವನ್ನ ನಾವು ನೋಡ್ತೀವಿ. ಓಕೆ, ಸೊ ಅದರಲ್ಲಿ ಎಸ್ಪೆಷಲಿ ನಾವು ಬಯೋಡೈವರ್ಸಿಟಿ ಅಂತ ಬಂದಾಗ
ಸೊ ಇಲ್ಲಿ ಕೇಳಿರುವಂತ ಫಸ್ಟ್ ಪಾಯಿಂಟ್ ಏನು ಅಂತಂದ್ರೆ ಕಾಸಸ್ ಏನು ಲಾಸ್ ಆಫ್ ಬಯೋಡೈವರ್ಸಿಟಿಗೆ, ಅದ್ರ ಬಗ್ಗೆ ನಾವು ಬರೀಬೇಕು. ಸೊ ಈ ಪ್ರಶ್ನೆಯನ್ನ ಬರೀಬೇಕಾದ್ರೆ ಫಸ್ಟ್ ನೀವು ಬಯೋಡೈವರ್ಸಿಟಿ ಅಂದ್ರೆ ಏನು ಅಂತ ಬರೀಬೇಕು. ಓಕೆ, ಸೊ ಅದಾದ್ಮೇಲೆ ಈ ಬಯೋಡೈವರ್ಸಿಟಿ ಎಲ್ಲ ಲಾಸ್ ಆಗಕ್ಕೆ ಈ ಜೀವ ವೈವಿಧ್ಯತೆ ಅನ್ನೋದು ಕಡಿಮೆ ಆಗೋಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ನಾವು ಬರೀಬೇಕಾಗುತ್ತೆ. ಓಕೆ, ಸೊ ಫಸ್ಟ್ ಬಯೋಡೈವರ್ಸಿಟಿ ಅಂದ್ರೆ ಏನು ಅಂತ ನಾವು ಬರೆಯೋಣ. ಸೊ ಬಯೋಡೈವರ್ಸಿಟಿ ಅಂದ್ರೆ ಏನು? ಎಸ್, ವಾಟ್ ಇಸ್ ಬಯೋಡೈವರ್ಸಿಟಿ? ಯಾರಾದ್ರೂ ಹೇಳ್ಬೋದಾ? ಸೊ ಬಯೋಡೈವರ್ಸಿಟಿ ಅಂತಂದ್ರೆ ಸೊ ಇಲ್ಲಿ ಇಕೋಸಿಸ್ಟಮ್ ಅಲ್ಲಿ, ಓಕೆ, ಸೊ ಎಸ್ಪೆಷಲಿ ಇಕೋಸಿಸ್ಟಮ್ ಅಲ್ಲಿ ಡಿಫ್ರೆಂಟ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್, ಓಕೆ, ಸೊ ಡಿಫ್ರೆಂಟ್ ಸ್ಪೀಶೀಸ್, ವೆದರ್ ಸ್ಮಾಲ್ ಸ್ಪೀಶೀಸ್ ಆಗಿರ್ಬೋದು, ಬಿಗ್ ಸ್ಪೀಶೀಸ್ ಆಗಿರ್ಬೋದು, ಎಲ್ಲವೂ ಕೂಡ ಒಟ್ಟಿಗೆ ಇರುವಂತದ್ದು ಆರ್ ಎಕ್ಸಿಸ್ಟೆನ್ಸ್ ಆಫ್, ಓಕೆ, ಸೊ ಎಕ್ಸಿಸ್ಟೆನ್ಸ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪೀಶೀಸ್. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪೀಶೀಸ್ ಅಂತ ಬಂದಾಗ ಅನಿಮಲ್ ಸ್ಪೀಶೀಸ್ ಆಗ್ಬೋದು ಅಥವಾ ಪ್ಲಾಂಟ್ ಸ್ಪೀಶೀಸ್ ಆಗ್ಬೋದು. ಸೊ ಇವೆಲ್ಲವೂ ಕೂಡ ಸೊ ಒಂದೇ ಪ್ರದೇಶದಲ್ಲಿದ್ದು ಒಂದು ಇಕೋಸಿಸ್ಟಮ್ ಅಲ್ಲಿದ್ದು ಆ ಒಂದು ಎನ್ವಿರಾನ್ಮೆಂಟ್ ನ ಒಂದು ಹೆಲ್ದಿ ಎನ್ವಿರಾನ್ಮೆಂಟ್ ಅಲ್ಲಿ ಮಾಡೋದಾದ್ರೆ ಅದನ್ನ ನಾವು ಬಯೋಡೈವರ್ಸಿಟಿ ಅಂತ ಕರಿತೀವಿ. ಓಕೆ, ಸೊ ಬಯೋಡೈವರ್ಸಿಟಿ ಅಂತ ಬಂದಾಗ ಎಸ್ಪೆಷಲಿ ದ ಎಕ್ಸಿಸ್ಟೆನ್ಸ್ ಆಫ್ ಡಿಫ್ರೆಂಟ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ or different plants and animal species, okay, so together so that they can make an healthy environment ಅಂತ ಬಂದ್ರೆ ಅದನ್ನ ನಾವು ಬಯೋಡೈವರ್ಸಿಟಿ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಬಯೋಡೈವರ್ಸಿಟಿ ಲಾಸ್ ಆಗಕ್ಕೆ ಕಾರಣಗಳೇನು ಅನ್ನೋದು ನೋಡ್ಬೇಕು. ಸೊ ಫಸ್ಟ್ ಈ ಬಯೋಡೈವರ್ಸಿಟಿ ಲಾಸ್ ಆಗಕ್ಕೆ ಕಾರಣ ಅಂತ ನೋಡ್ಬೇಕಾದ್ರೆ ಸೊ ಎಸ್ಪೆಷಲಿ ಡಿಫಾರೆಸ್ಟೇಷನ್ ಅಂತ ನೋಡ್ತೀವಿ. ಓಕೆ, ಡಿಫಾರೆಸ್ಟೇಷನ್ ಅಂಡ್ ಹ್ಯಾಬಿಟ್ಯಾಟ್ ಲಾಸ್, ಅವು ಪ್ರಾಣಿಗಳು ವಾಸ ಮಾಡುವಂತ ಒಂದು ವಾಸಸ್ಥಳ ಆಗಿರ್ಬೋದು ಅಂಡ್ ಡಿಫಾರೆಸ್ಟೇಷನ್ ಆಗಿರ್ಬೋದು, ಇವೆರಡು ಕೂಡ ಒನ್ ಆಫ್ ದ ಮೇಜರ್ ಕಾಸ್ ಫಾರ್ ದ ಲಾಸ್ ಆಫ್ ಬಯೋಡೈವರ್ಸಿಟಿ ಅಂತ ನೋಡ್ತೀವಿ. ಅಂಡ್ ಎರಡನೇದಾಗಿ ನಾವು ನೋಡ್ಬೇಕಾದ್ರೆ ಸೊ ಇರುವಂತಹ ರಿಸೋರ್ಸಸ್ ನ ಓವರ್ ಆಗಿ ಯೂಸ್ ಮಾಡುವಂಥದ್ದು ಆರ್ ಓವರ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ರಿಸೋರ್ಸಸ್ ಅಂತ ನಾವು ಕರಿತೀವಿ. ಓಕೆ, ಓವರ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ರಿಸೋರ್ಸಸ್. ಓಕೆ, ಅಂಡ್ ಸೊ ಆ ಒಂದು ಬಯೋಡೈವರ್ಸಿಟಿಯಲ್ಲಿ ಇರುವಂತಹ ಒಂದು ಪ್ರಾಣಿ ಜಾತಿ ಆಗಿರ್ಬೋದು ಅಥವಾ ಈ ಒಂದು ಗಿಡಗಳು ಅಥವಾ ಈ ಒಂದು ಫ್ಲೋರಲ್ ಸ್ಪೀಶೀಸ್ ಪ್ಲಾಂಟ್ ಸ್ಪೀಶೀಸ್ ಆಗಿರ್ಬೋದು, ಅದರಲ್ಲಿ ಇನ್ವೇಸಿವ್ ಸ್ಪೀಶೀಸ್ ಅಂತ ಬಂದ್ರೆ ಆ ಒಂದು ಪ್ರದೇಶಕ್ಕೆ ಸಂಬಂಧ ಪಡದೇ ಇರುವಂತಹ ಒಂದು ಸ್ಪೀಶೀಸ್ ಬಂದ್ರೆ ಅದನ್ನ ಇನ್ವೇಸಿವ್ ಸ್ಪೀಶೀಸ್ ಅಂತ ಕರಿತೀವಿ. ಓಕೆ, ಸೊ ಬಯೋಡೈವರ್ಸಿಟಿ ಯಾಕೆ ಲಾಸ್ ಆಗ್ತಾ ಇದೆ? ಒಂದು ಡಿಫಾರೆಸ್ಟೇಷನ್ ಮತ್ತೆ ಹ್ಯಾಬಿಟಾಟ್ ಲಾಸ್ ನೋಡ್ತೀವಿ. ಸೊ ಅಂಡ್ ಎರಡನೇದು ಓವರ್ ಎಕ್ಸ್ಪ್ಲಾಟೇಷನ್ ಆಫ್ ರಿಸೋರ್ಸಸ್, ಮೂರನೇದು ಇನ್ವೇಸಿವ್ ಸ್ಪೀಶೀಸ್ ಇಂಟ್ರಡಕ್ಷನ್ ಇಂದ, ಅಂಡ್ ನಾಲ್ಕನೇ ನೋಡ್ಬೇಕಾದ್ರೆ ಪೊಲ್ಯೂಷನ್. Okay, so fourth point pollution ನೋಡ್ತೀವಿ and fifth population explosion. ಸೊ ಎಲ್ಲದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಸೊ ಆಬ್ವಿಯಸ್ಲಿ ವೆನ್ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಲಾಸ್ ಆಫ್ ಬಯೋಡೈವರ್ಸಿಟಿ ಅಂತ ನೋಡ್ತೀವಿ. ಸೊ ದ ಮೇಜರ್ ಕಾಸಸ್ ಅಂತ ಬಂದಾಗ ಡಿಫಾರೆಸ್ಟೇಷನ್ ಮತ್ತೆ ಹ್ಯಾಬಿಟಾಟ್ ಲಾಸ್ ನೋಡ್ತೀವಿ, ಅಂಡ್ ಓವರ್ ಎಕ್ಸ್ಪ್ಲೋಟೇಷನ್ ಆಫ್ ರಿಸೋರ್ಸಸ್, ಆಮೇಲೆ ಇನ್ವೇಸಿವ್ ಸ್ಪೀಶೀಸ್ ಬರುವಂಥದ್ದು, ಆಮೇಲೆ ಪೊಲ್ಯೂಷನ್ ಲೆವೆಲ್ ಜಾಸ್ತಿ ಆಗುವಂಥದ್ದು, ಆಮೇಲೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗುವಂಥದ್ದು. ಸೊ ಇವೆಲ್ಲವೂ ಕೂಡ ಬಯೋಡೈವರ್ಸಿಟಿ ಲೈಕ್ ನಾವು ಕಳೆದುಕೊಳ್ಳಕ್ಕೆ ಕಾರಣ ಕಾಸಸ್ ಫಾರ್ ದ ಲಾಸ್ ಆಫ್ ಬಯೋಡೈವರ್ಸಿಟಿ ಅಂತ ನಾವಿಲ್ಲಿ ನೋಡ್ಬೋದು. ಎಸ್, ಪೊಲ್ಯೂಷನ್ ಇಟ್ ಇನ್ಕ್ಲೂಡ್ಸ್ ಆಲ್ ದ ಕೈಂಡ್ಸ್ ಆಫ್ ಪೊಲ್ಯೂಷನ್. ಓಕೆ, ಸೊ ಇದು ನಮ್ಮ ಒನ್ ಪಾರ್ಟ್ ಆಫ್ ಆನ್ಸರ್ ಅಂತ ನೋಡ್ತೀವಿ. ಸೊ ನೆಕ್ಸ್ಟ್ ಪಾರ್ಟ್ ಆಫ್ ಆನ್ಸರ್ ಅಂತ ಬಂದಾಗ ನೆಕ್ಸ್ಟ್ ಪಾರ್ಟ್ ಆಫ್ ದ ಕ್ವೆಶನ್ ಏನು? ರೈಟ್ ಅಬೌಟ್ ಇಂಟರ್ನ್ಯಾಷನಲ್ ರೆಡ್ ಡೇಟಾ ಬುಕ್. ಓಕೆ, ಸೊ ಇಂಟರ್ನ್ಯಾಷನಲ್ ರೆಡ್ ಡೇಟಾ ಬುಕ್ ಬಗ್ಗೆ ನಾವು ಬರೀಬೇಕು. ಸೊ ಇಂಟರ್ನ್ಯಾಷನಲ್ ರೆಡ್ ಡೇಟಾ ಬುಕ್ ಅಂತ ಬಂದಾಗ ಸೊ ನಾವೆಲ್ಲಿ ನೋಡೋದಾದ್ರೆ ಎಸ್ಪೆಷಲಿ ಓಕೆ, ಅರ್ಥ ಆಗ್ತಿದೆಯಾ ನಿಮ್ಗೆ? ಓಕೆ, ಸೊ ಇಂಟರ್ನ್ಯಾಷನಲ್ ರೆಡ್ ಡೇಟಾ ಬುಕ್ ಅಂತ ಬಂದಾಗ ಈ ಒಂದು ರೆಡ್ ಡೇಟಾ ಬುಕ್ ನ ಕೊಡುವಂತಹ ಸಂಸ್ಥೆ ಯಾವುದು? IUCN, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಸೊ ಈ ಒಂದು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಗಿವ್ಸ್ ದ ರೆಡ್ ಡೇಟಾ ಬುಕ್. ರೆಡ್ ಡೇಟಾ ಬುಕ್ ಅಂದ್ರೆ ಏನು ಅಂತಂದ್ರೆ ಸೊ ಇಟ್ ಕಂಟೈನ್ಸ್ ದ ಕಂಪೈಲೇಷನ್ ಆಫ್ ಆಲ್ ದ ಸ್ಪೀಶೀಸ್. ಓಕೆ, ಕಂಪೈಲೇಷನ್ ಆಫ್ ಆಲ್ ದ ವೈಲ್ಡ್ ಲೈಫ್, animals and plants. Okay,
ಕಂಪೈಲೇಷನ್ ಆಫ್ ಆಲ್ ಆನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಅಂತ ನೋಡ್ಬೋದು. ಸೊ ಇದನ್ನ ಬಿಡುಗಡೆ ಮಾಡುವಂತದ್ದು ಯಾರು ಅಂತಂದ್ರೆ IUCN, ಲೈಕ್ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ನಾವಿಲ್ಲಿ ನೋಡ್ತೀವಿ. ಓಕೆ, ಸೊ ರೆಡ್ ಡೇಟಾ ಬುಕ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಪ್ರತಿಯೊಂದು ಪ್ರಾಣಿಗೆ ಸಂಬಂಧಪಟ್ಟಂತೆ ಒಂದು ಸ್ಟೇಟಸ್, ಅದು ಯಾವ ಸ್ಟೇಟಸ್ ಅಲ್ಲಿ ಇದೆ. ಓಕೆ, ಸೊ ರೆಡ್ ಡೇಟಾ ಬುಕ್ ಬಿಡುಗಡೆ ಮಾಡುವಂತ ಒಂದು ಸ್ಟೇಟಸ್ ಅಂತ ಬಂದಾಗ, ಸೊ ಸ್ಪೀಶೀಸ್ ಸ್ಟೇಟಸ್ ಅಂತ ಬಂದಾಗ 9 ಕ್ಯಾಟಗರೀಸ್ ಅಲ್ಲಿ ಅದನ್ನ ನಾವು ಡಿವೈಡ್ ಮಾಡ್ತೀವಿ. ಓಕೆ, ಸೊ 9 ಕ್ಯಾಟಗರೀಸ್ ಅಲ್ಲಿ ಡಿವೈಡ್ ಮಾಡುವಂತಹ ಈ ಒಂದು IUCN ರೆಡ್ ಡೇಟಾ ಬುಕ್ ಕ್ಯಾಟಗರೀಸ್ ಅಲ್ಲಿ, ಸೊ ಅದರಲ್ಲಿ ಎಸ್ಪೆಷಲಿ ಒನ್ ಆಫ್ ದ ಥಿಂಗ್ ಅಂತ ಬಂದಾಗ, ಓಕೆ, ಥ್ರೆಟೆಂಡ್ ಸ್ಪೀಶೀಸ್ ಅಂತ ನಾವು ನೋಡ್ತೀವಿ. ಓಕೆ, ಸೊ IUCN ರೆಡ್ ಲಿಸ್ಟ್ ಅಂತ ಬಂದಾಗ ಎಸ್ಪೆಷಲಿ ನಾವಿಲ್ಲಿ 9 ಅಂತ ನೋಡ್ಬೋದು. ಸೊ ಈ 9 ಅಲ್ಲಿ ಥ್ರೆಟೆಂಡ್ ಸ್ಪೀಶೀಸ್ ಕೆಳಗೆ ಬರುವಂತಹ, ಈ 9 ಅಲ್ಲಿ ಥ್ರೆಟೆಂಡ್ ಸ್ಪೀಶೀಸ್ ಕೆಳಗೆ ಬರುವಂತಹ ಪ್ರಾಣಿಗಳು ಯಾವುವು ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಎಸ್ಪೆಷಲಿ ರೆಡ್ ಡೇಟಾ ಬುಕ್ ಕೆಳಗೆ ನಾವು ನೋಡೋದಾದ್ರೆ 9 ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ. ಸೊ ಒಂದು ಪ್ರಾಣಿ ಯಾವ ಒಂದು ಸ್ಟೇಟಸ್ ಅಲ್ಲಿ ಇದೆ, ಯಾವ ಸ್ಟೇಟ್ ಅಲ್ಲಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಲೈಕ್ ಎಕ್ಸ್ಟಿಂಕ್ಟ್, ಆಮೇಲೆ ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್ ಅಂತ ನೋಡ್ತೀವಿ. ಅದಾದ್ಮೇಲೆ ಥ್ರೆಟೆಂಡ್ ಅಲ್ಲಿ ನೋಡ್ಬೇಕಾದ್ರೆ ಕ್ರಿಟಿಕಲಿ ಎಂಡೇಂಜರ್ಡ್, ಓಕೆ, ವಲ್ನರಬಲ್ ಅಂಡ್ ನಿಯರ್ ಥ್ರೆಟೆಂಡ್ ಅಂತ ನಾವು ಕ್ರಿಟಿಕಲಿ ಎಂಡೇಂಜರ್ಡ್, ವಲ್ನರಬಲ್ ಅಂಡ್ ಎಂಡೇಂಜರ್ಡ್ ಅಂತ ನೋಡ್ಬೋದು. ಸೊ ಇಲ್ಲಿ ನಮ್ಗೆ ಕೇಳಿರೋದು ಈ ಥ್ರೆಟೆಂಡ್ ಸ್ಪೀಶೀಸ್ ಕ್ಲಾಸಿಫಿಕೇಶನ್ ಬಗ್ಗೆ. ಸೊ ಇಲ್ಲಿ IUCN ರೆಡ್ ಡೇಟಾ ಬುಕ್ದು ಥ್ರೆಟೆಂಡ್ ಸ್ಪೀಶೀಸ್ ಕ್ಲಾಸಿಫಿಕೇಶನ್ ಅಂತ ನಾವು ನೋಡೋದಾದ್ರೆ ಕ್ರಿಟಿಕಲಿ ಎಂಡೇಂಜರ್ಡ್, ಓಕೆ, ಸೊ ಇಟ್ ಇಸ್ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ನೋಡ್ತೀವಿ, ಎಂಡೇಂಜರ್ಡ್, ವಲ್ನರಬಲ್. ಓಕೆ, ಸೊ ಈ ರೀತಿಯಾಗಿ 3 ಕ್ಲಾಸಿಫಿಕೇಶನ್ ನಾವು ಥ್ರೆಟೆಂಡ್ ಸ್ಪೀಶೀಸ್ ಪ್ರಕಾರ ನೋಡ್ತೀವಿ: ಕ್ರಿಟಿಕಲಿ ಎಂಡೇಂಜರ್ಡ್, ಎಂಡೇಂಜರ್ಡ್ ಅಂಡ್ ವಲ್ನರಬಲ್ ಅಂತ. ಓಕೆ, ಸೊ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಬಂದಾಗ, ಸೊ ಇವು ಏನಂತಂದ್ರೆ ಎಸ್ಪೆಷಲಿ, ಸೊ ಈ ಕ್ರಿಟಿಕಲಿ ಎಂಡೇಂಜರ್ಡ್ ಸರಿಯಾಗಿ ಕನ್ಸರ್ವ್ ಮಾಡಿಲ್ಲ ಅಂದ್ರೆ, ಸೊ ಇನ್ನು ಕೆಲವೊಂದು ದಿವಸದಲ್ಲಿ ಏನಾಗುತ್ತೆ ಅಂತಂದ್ರೆ ಅವು ಎಕ್ಸ್ಟಿಂಕ್ಟ್ ಆಗುವಂತಹ ಸಾಧ್ಯತೆಗಳಿದೆ. ಓಕೆ, ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ಬಂದ್ರೆ, ಸೊ ಇವು ಕೂಡ ಸೊ ಸರಿಯಾಗಿ ನಾವು ಕನ್ಸರ್ವೇಶನ್ ಮಾಡಿಲ್ಲ ಅಂತಂದ್ರೆ ಈ ಎಂಡೇಂಜರ್ಡ್ ಪ್ರಾಣಿಗಳು ಕೂಡ ಎಕ್ಸ್ಟಿಂಕ್ಟ್ ಆಗುವಂತಹ ಸಾಧ್ಯತೆಗಳಿದೆ. ಅಂಡ್ ವಲ್ನರಬಲ್ ಅಂತ ಬಂದಾಗ ಕೂಡ ಸೊ ನಿಯರ್ ಲೈಕ್ ಹೈ ರಿಸ್ಕ್ ಇರುವಂತದ್ದು, ಎಕ್ಸ್ಟೆನ್ಷನ್ ಇನ್ ವೈಲ್ಡ್ ಹೈ ರಿಸ್ಕ್ ಇರುವಂತದನ್ನ ನಾವು ನೋಡ್ಬೋದು. ಸೊ ಈ ರೀತಿಯಾಗಿ ಏನಂತಂದ್ರೆ ಎಸ್ಪೆಷಲಿ ನಾವು ನೋಡೋದಾದ್ರೆ ರೆಡ್ ಡೇಟಾ ಬುಕ್ ಅಲ್ಲಿ ಥ್ರೆಟೆಂಡ್ ಸ್ಪೀಶೀಸ್ ಕ್ಯಾಟಗರಿ ಕೆಳಗೆ 3 ಕ್ಯಾಟಗರಿ ಬರುತ್ತೆ. ಅದು ಕ್ರಿಟಿಕಲಿ ಎಂಡೇಂಜರ್ಡ್ ಮತ್ತೆ ವಲ್ನರಬಲ್ ಅಂತ ನಾವು ನೋಡ್ತೀವಿ. ಸೊ ಈ ಕ್ರಿಟಿಕಲಿ ಎಂಡೇಂಜರ್ಡ್ ಪ್ರಾಣಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಎಕ್ಸಾಂಪಲ್ ಕೊಡಬಹುದಾ? ಎಸ್, ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್ ಯಾವ್ದಂತ ಎಕ್ಸಾಂಪಲ್ ಕೊಡ್ಬೋದಾ? ಸೊ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ಬಂದಾಗ ಗ್ರೇಟ್ ಇಂಡಿಯನ್ ಬಸ್ಟಾರ್ಡ್ ಆಗಿರ್ಬೋದು, ಇಂಡಿಯನ್ ರೈನೋ ಆಗಿರ್ಬೋದು, ಮಲಬಾರ್ ಸಿವಿಟ್ ಆಗಿರ್ಬೋದು, ಇಂಡಿಯನ್ ವಲ್ಚರ್ ಆಗಿರ್ಬೋದು, ಇವೆಲ್ಲ ಕೂಡ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಬಂದಾಗ ಗ್ರೇಟ್ ಇಂಡಿಯನ್ ಬಸ್ಟಾರ್ಡ್, ಬೆಂಗಾಲ್ ಫ್ಲೋರಿಕಾನ್, ಇಂಡಿಯನ್ ರೈನೋ, ಮಲಬಾರ್ ಸಿವಿಟ್, ಇಂಡಿಯನ್ ವಲ್ಚರ್, ಸೊ ಪಿಗ್ಮಿ ಹಾಗ್, ಇವೆಲ್ಲವೂ ಕೂಡ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ನೋಡ್ತೀವಿ. ಅದಾದ್ಮೇಲೆ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ಬಂದಾಗ, ಸೊ ಯಾವ್ದೆಲ್ಲ ಎಂಡೇಂಜರ್ಡ್ ಸ್ಪೀಶೀಸ್ ಇದೆ ನಮ್ಮ ಇಂಡಿಯಾದಲ್ಲಿ ಅಂತ ಬಂದ್ರೆ ಏಷ್ಯಾಟಿಕ್ ಲಯನ್ ಆಗಿರ್ಬೋದು, ಬೆಂಗಾಲ್ ಟೈಗರ್ ಆಗಿರ್ಬೋದು, ಸ್ನೋ ಲೆಪರ್ಡ್, ಬ್ಲಾಕ್ ಬಕ್, ಒನ್ ಹಾರ್ನ್ಡ್ ರೈನೋ, ನೀಲಗಿರಿ ಥಾರ್. ಓಕೆ, ಸೊ ಇವೆಲ್ಲ ಏನಂತಂದ್ರೆ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ನಾವು ನೋಡ್ತೀವಿ. ಓಕೆ, ಸೊ ನೀವು ಇಲ್ಲಿ ಕ್ಯಾಟಗರೀಸ್ ಹೇಳ್ಬೇಕಾದ್ರೆ ಅದ್ರ ಜೊತೆಗೆ ಅದರ ಎಕ್ಸಾಂಪಲ್ಸ್ ಕೂಡ ಬರೆದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಸೊ ಕ್ರಿಟಿಕಲಿ ಎಂಡೇಂಜರ್ಡ್ ಯಾವು ಅಂಡ್ ನೆಕ್ಸ್ಟ್ ವಲ್ನರಬಲ್ ಯಾವು. ಸೊ ವಲ್ನರಬಲ್ ಸ್ಪೀಶೀಸ್ ಇನ್ ಇಂಡಿಯಾ ಅಂತ ಬಂದಾಗ ಎಸ್ಪೆಷಲಿ ರೆಡ್ ಪ್ಯಾಂಡಾ, ಓಕೆ, ಆಲಿವ್ ರಿಡ್ಲೆಟ್ ಟರ್ಟಲ್, ನೀಲಗಿರಿ ಲಂಗೂರ್ और गौर, ಇವೆಲ್ಲ ಕೂಡ ವಲ್ನರಬಲ್ ಕ್ಯಾಟಗರಿಗೆ ಬರುವಂತವು. ಓಕೆ, ವಲ್ನರಬಲ್ ಕ್ಯಾಟಗರಿ ಅಂತ ಬಂದಾಗ ಸೊ ವಿ ಸಿ ಇಟ್ ಇಸ್ ಆಲಿವ್ ರಿಡ್ಲೆ ಸೀ ಟರ್ಟಲ್, ಗೌರ್, ನೀಲಗಿರಿ ಲಂಗೂರ್ ಅಂತ ನಾವಿಲ್ಲಿ ನೋಡ್ತೇವೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಕ್ವೆಶನ್. ಸೊ ಫಸ್ಟ್ ಕಾಸಸ್ ಫಾರ್ ದ ಲಾಸ್ ಆಫ್ ಬಯೋಡೈವರ್ಸಿಟಿ ಅಂತ ಬಂದ್ರೆ, ಬಯೋಡೈವರ್ಸಿಟಿ ಅಂದ್ರೆ ಏನು ಅಂತ ಡೆಫಿನೇಷನ್ ಬರೀಬೇಕು. ಸೊ ಎಲ್ಲ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಒಟ್ಟಿಗೆ ಎಕ್ಸಿಸ್ಟ್ ಆಗಿ ಅವನ್ ಎನ್ವಿರಾನ್ಮೆಂಟ್ ಹೆಲ್ತಿ ಎನ್ವಿರಾನ್ಮೆಂಟ್ ಆದ್ರೆ ಸೊ ಅದನ್ನ ನಾವು ಬಯೋಡೈವರ್ಸಿಟಿ ಅಂತ ಕರಿತೀವಿ. ದ ಕಾಸಸ್ ಫಾರ್ ದ ಲಾಸ್ ಆಫ್ ಬಯೋಡೈವರ್ಸಿಟಿ ಅಂತ ಬಂದ್ರೆ ಡಿಫಾರೆಸ್ಟೇಷನ್, ಹ್ಯಾಬಿಟೇಟ್ ಲಾಸ್, ಓವರ್ ಎಕ್ಸ್ಪ್ಲಾಟೇಷನ್ ಆಫ್ ರಿಸೋರ್ಸಸ್, ಇನ್ವೇಸಿವ್ ಸ್ಪೀಷೀಸ್, ಪೊಲ್ಯೂಷನ್,
ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಆಮೇಲೆ ರೆಡ್ ಡೇಟಾ ಬುಕ್ ಅಂತ ಬಂದಾಗ ಇದನ್ನ ಕೊಡುವಂಥದ್ದು IUCN, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಇದರಲ್ಲಿ 9 ಕ್ಯಾಟಗರೀಸ್ ಇದೆ. 9 ಕ್ಯಾಟಗರೀಸ್ ಅಲ್ಲಿ ಇಲ್ಲಿ ಕ್ವಶನ್ ಅಲ್ಲಿ ಕೇಳಿರುವಂತದ್ದು ಥ್ರೆಟನ್ಡ್ ಸ್ಪೀಷೀಸ್ ಬಗ್ಗೆ. ಸೊ ಥ್ರೆಟನ್ಡ್ ಸ್ಪೀಷೀಸ್ ಅಂತ ಬಂದಾಗ ದ ಥ್ರೆಟನ್ಡ್ ಸ್ಪೀಷೀಸ್ ಇಸ್ ಫರ್ದರ್ ಡಿವೈಡೆಡ್ ಇಂಟು ಕ್ರಿಟಿಕಲಿ ಎಂಡೇಂಜರ್ಡ್ ಮತ್ತೆ ವಲ್ನರಬಲ್. ಅದಕ್ಕೆ ಸಂಬಂಧಪಟ್ಟಂತೆ ಸೊ ಏನಂತಂದ್ರೆ ಎಕ್ಸಾಂಪಲ್ಸ್ ಯಾವುದು ಅನ್ನೋದ್ರ ಬಗ್ಗೆ ನಾವು ನೋಡೋದು. ಓಕೆ, ಸೊ ಇಷ್ಟು ಏನಂತಂದ್ರೆ ಈ ಒಂದು ಕ್ವೆಶನ್ಗೆ ಸಂಬಂಧಪಟ್ಟಿರೋ ಆನ್ಸರ್ ನೀವು ಈ ರೀತಿಯಾಗಿ ಬರೆಯುವಂಥದ್ದು. ಓಕೆ, ಸೊ ಅರ್ಥ ಆಗ್ತಿದ್ಯಾ? ಫೈನ್. ಸೊ ನೆಕ್ಸ್ಟ್ ಕ್ವೆಶನ್ ಅನ್ನು ನೋಡೋಣ. ಆನ್ ವರ್ಲ್ಡ್ ಟ್ಯೂಬರ್ಕ್ಯುಲೋಸಿಸ್ ಡೇ 24th March 2016 ನಲ್ಲಿ ಬಡಾಕ್ವಲಿನ್ ಅನ್ನೋ ಒಂದು ಹೊಸ TB ರೆಸಿಸ್ಟೆನ್ಸ್ ಡ್ರಗ್ ನ ಲಾಂಚ್ ಮಾಡಿದ್ದಾರೆ. ಓಕೆ, ಸೊ ಆಸ್ ಅ TB ಕಂಟ್ರೋಲ್ ಪ್ರೋಗ್ರಾಮ್, ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಭಾಗವಾಗಿ ಬಡಾಕ್ವಲಿನ್ ಅನ್ನೋ ಒಂದು ಮೆಡಿಸಿನ್ ಲಾಂಚ್ ಮಾಡಿದ್ದಾರೆ. ಸೊ ಇಲ್ಲಿ ಡಿಸ್ಕಸ್ ಅಂತ ಇದೆ. ಸೊ ಇಲ್ಲಿ ನಾವು ಟ್ಯೂಬರ್ಕ್ಯುಲೋಸಿಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಬರೀಬೇಕು. ಓಕೆ, ಸೊ ಟ್ಯೂಬರ್ಕ್ಯುಲೋಸಿಸ್ ಸೊ ಒಂದು ಡಿಸೀಸ್ ಬಗ್ಗೆ, ಸೊ ಯಾಕಂದ್ರೆ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿಯಲ್ಲಿ ಹೆಲ್ತ್ ಕೂಡ ಒನ್ ಆಫ್ ದ ಪಾರ್ಟ್ ಆಗಿದೆ. ಓಕೆ, ಸೊ ಹಾಗಾಗಿ ನಾವು ಟ್ಯೂಬರ್ಕ್ಯುಲೋಸಿಸ್ ಬಗ್ಗೆ ಇನ್ ಡೀಟೇಲ್ ಆಗಿ, ಸೊ ಪ್ರತಿಯೊಂದು ಡಿಸೀಸಸ್ ಎಸ್ಪೆಷಲಿ ಕಮ್ಯುನಿಕೇಬಲ್ ಡಿಸೀಸಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಓದುವಂಥದ್ದು ವೆರಿ 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 ಇಂಪಾರ್ಟೆಂಟ್. ಓಕೆ, ಸೊ ಫಸ್ಟ್ ಅಲ್ಲಿ ಟ್ಯೂಬರ್ಕ್ಯುಲೋಸಿಸ್, TB ಅಂತಂದ್ರೆ ಏನಾದ್ರೆ ಟ್ಯೂಬರ್ಕ್ಯುಲೋಸಿಸ್ ಅಂತ ನಾವು ನೋಡ್ತೀವಿ. ಸೊ ಟ್ಯೂಬರ್ಕ್ಯುಲೋಸಿಸ್ ಅಂತ ಬಂದಾಗ ಸೊ ಇದು ಗ್ಲೋಬಲಿ ಪ್ಯಾಂಡಮಿಕ್, ಒನ್ಸ್ ಅಪಾನ್ ಎ ಟೈಮ್ ಇಟ್ ವಾಸ್ ಗ್ಲೋಬಲಿ ಪ್ಯಾಂಡಮಿಕ್ ಅಂತ ನಾವು ನೋಡ್ತೀವಿ. ಓಕೆ, ಸೊ ಟ್ಯೂಬರ್ಕ್ಯುಲೋಸಿಸ್ ಸೊ ವಾಸ್ ಪ್ಯಾಂಡಮಿಕ್ ಗ್ಲೋಬಲಿ. ಓಕೆ, ಅಂಡ್ ನಮ್ಮ ಒಂದು ಇಂಡಿಯಾದಲ್ಲಿ ಏನಂತಂದ್ರೆ ಇದೊಂಥರ ಸಿಗ್ನಿಫಿಕೆಂಟ್ ಹೆಲ್ತ್ ಥ್ರೆಟ್ ಅಂತ ನೋಡ್ತೀವಿ. ಓಕೆ, ಸಿಗ್ನಿಫಿಕೆಂಟ್ ಹೆಲ್ತ್ ಥ್ರೆಟ್. ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಏನಂತಂದ್ರೆ ಇಂಡಿಯಾದಲ್ಲಿ TB ಎಂಡ್ ಆಗಬೇಕು, ಸೊ ಇಂಡಿಯಾ ಶುಡ್ ಬಿಕಮ್ ಝೀರೋ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ಬೇಕು. ಆರ್ ಹೇಗೆ ಹೇಳ್ಬೋದು ಇದನ್ನ? ಎಸ್, ಸೊ ಈ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಅ ಟಾರ್ಗೆಟ್ ಆಫ್ ಝೀರೋ ಟ್ಯೂಬರ್ಕ್ಯುಲೋಸಿಸ್ ಡೆತ್ಸ್ ಬೈ ದ ಇಯರ್ 2025 ಅಂತ ನೋಡ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಏನ್ ಮಾಡಿದೆ ಅಂತಂದ್ರೆ, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ನ್ಯಾಷನಲ್ ಸ್ಟ್ರಾಟಜಿಕ್ ಪ್ಲಾನ್ ಫಾರ್ TB ಎಲಿಮಿನೇಷನ್. ಸೊ ನ್ಯಾಷನಲ್ ಸ್ಟ್ರಾಟಜಿಕ್ ಪ್ಲಾನ್ ಫಾರ್ TB ಎಲಿಮಿನೇಷನ್ 2017 ನಲ್ಲಿ ಲಾಂಚ್ ಮಾಡಿರುವಂತದನ್ನ ನಾವು ನೋಡ್ತೀವಿ. ಓಕೆ, ಸೊ ಇಲ್ಲಿ ಎಸ್ಪೆಷಲಿ ಟ್ಯೂಬರ್ಕ್ಯುಲೋಸಿಸ್ ಅಂತ ಬಂದಾಗ ಸೊ ಇದು ಬರುವಂತದ್ದು, ಸೊ ಇಷ್ಟು ಇಂಟ್ರೊಡಕ್ಷನ್ ಅಲ್ಲಿ ಬರೀಬೇಕು. TB ಅನ್ನೋದು ಒನ್ಸ್ ಅಪಾನ್ ಎ ಟೈಮ್ ಇಟ್ ವಾಸ್ ಗ್ಲೋಬಲಿ ಪ್ಯಾಂಡಮಿಕ್ ಅಂತ ನೋಡ್ತೀವಿ. ಇದರಿಂದ ನಮ್ಮ ಕಂಟ್ರಿಯಲ್ಲಿ ತುಂಬಾ ಸಿಗ್ನಿಫಿಕೆಂಟ್ ಹೆಲ್ತ್ ಥ್ರೆಟ್ ಇದೆ ಅಂತ ನೋಡ್ತೀವಿ. ಅಂಡ್ TB ಅಂತ ಬಂದಾಗ ಸೊ ವಿ ಸಿ ಇಂಡಿಯಾ 2025 ಗೆಲ್ಲ ಟ್ಯೂಬರ್ಕ್ಯುಲೋಸಿಸ್ ಇಂದ ಆಗುವಂತ ಡೆತ್ಸ್ ಝೀರೋ ಆಗ್ಬೇಕು ಅನ್ನೋ ಒಂದು ವಿಷಯವನ್ನ ಗಮನದಲ್ಲಿಟ್ಕೊಂಡು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ನ್ಯಾಷನಲ್ ಸ್ಟ್ರಾಟಜಿಕ್ ಪ್ಲಾನ್ ಫಾರ್ TB ಕಂಟ್ರೋಲ್ ಆರ್ TB ಎಲಿಮಿನೇಷನ್ 2017 ನ ಮಾಡಿರುವಂತದನ್ನ ನಾವು ನೋಡ್ತೀವಿ. ಓಕೆ, ಸೊ ಅದೇ ಒಂದು ಹಿನ್ನೆಲೆಯಲ್ಲಿ 24th March ಅನ್ನ ಕೂಡ ನಾವು ಆಂಟಿ ಟ್ಯೂಬರ್ಕ್ಯುಲೋಸ್ 24th March ಅನ್ನ ನಾವು ಟ್ಯೂಬರ್ಕ್ಯುಲೋಸಿಸ್ ಡೇ ಅಂತ, ವರ್ಲ್ಡ್ ಟ್ಯೂಬರ್ಕ್ಯುಲೋಸಿಸ್ ಡೇ ಅಂತ ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಮೇನ್ ಆನ್ಸರ್ ಬರೀಬೇಕಾದ್ರೆ TB ಅಂತ ಬಂದಾಗ ಇದು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲಾ ಇಂದ ಬರುವಂತಹ, ಓಕೆ, ಸೊ ಇದೊಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೈ. ಓಕೆ, ಸೊ ಇಂದ ಬರುವಂತಹ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಎಸ್ಪೆಷಲಿ ಲಂಗ್ಸ್ಗೆ ಎಫೆಕ್ಟ್ ಆಗುವಂಥದ್ದು, ಆಮೇಲೆ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿಗೆ ಎಫೆಕ್ಟ್ ಆಗುವಂಥದ್ದನ್ನ ನೋಡ್ಬೋದು. ಎಸ್ಪೆಷಲಿ ಇದೇನಂತಂದ್ರೆ TB ಅನ್ನೋದು ಕಂಟೇಜಿಯಸ್ ಡಿಸೀಸ್ or communicable disease. So communicable disease and contagious disease ಅಂತ ನಾವು ನೋಡ್ತೀವಿ. ಎಸ್ಪೆಷಲಿ ಇದು ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ when a person comes in close contact with other infected person, ಅವಾಗ ನಾವು ಅವರಿಗೆ TB ಇರುವಂತದನ್ನ ನಾವು ನೋಡಬಹುದು. ಓಕೆ, ಸೊ ಎಸ್ಪೆಷಲಿ TB ಅಂತ ಬಂದಾಗ ಯಾವ ರೀತಿಯಾಗಿರುತ್ತೆ ಸಿಂಪ್ಟಮ್ಸ್ ಇರುತ್ತೆ ಅಂತ ಬಂದ್ರೆ, ಸೊ ಎಸ್ಪೆಷಲಿ ಸೊ ಕಾಫ್ ಇರುವಂತದ್ದು. ಓಕೆ, ಸೊ ಫಸ್ಟ್ TB ಎದರಿಂದ ಬರುತ್ತೆ ಬರೀರಿ. ಓಕೆ, ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲಾ ಅನ್ನೋ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದ ಬರುತ್ತೆ. ಇದು ಕಮ್ಯುನಿಕೇಬಲ್ ಡಿಸೀಸ್. ಇದು ಫಸ್ಟ್ ಲಂಗ್ಸ್ ಗೆ ಬರುವಂತ ಒಂದು ಡಿಸೀಸ್ ಅಂತ ನೋಡಬಹುದು. ಓಕೆ, ಸೊ ಯಾವಾಗ ಸಿವಿಯಾರಿಟಿ ಅನ್ನೋದು ಜಾಸ್ತಿ ಆಗುತ್ತೆ ಅವಾಗ ನಾವು ಜಾಸ್ತಿ ಸಿಂಪ್ಟಮ್ಸ್ ನೋಡ್ತೀವಿ. ಅವಾಗ ಏನಂತಂದ್ರೆ ಲೈಫ್ ಅಂಡ್ ಡೆತ್ ಸಿಚುವೇಶನ್ ನಾವು TB ಅಲ್ಲಿ ಬರುವಂತದನ್ನ ನಾವು ನೋಡ್ಬೋದು. ಓಕೆ,
ಸೊ ಇಲ್ಲಿ ನೋಡ್ಬೇಕಾದ್ರೆ ಸಿಂಪ್ಟಮ್ಸ್ ಏನು, ಸಿಂಪ್ಟಮ್ಸ್ ಅಂತ ಬಂದಾಗ ಸಿವಿಯರ್ ಕಾಫ್ ಇರುವಂತದ್ದು, ಓಕೆ, ಬ್ಯಾಡ್ ಕಾಫ್, ಚೆಸ್ಟ್ ಪೇನ್, ಓಕೆ, ಹಸುವೆ ಇಲ್ಲದೆ ಇರುವಂತದ್ದು, ಲಾಸ್ ಆಫ್ ಅಪೆಟೈಟ್, ಓಕೆ, ಆಮೇಲೆ ನೈಟ್ ಸ್ವೆಟ್ಸ್. ಸೊ ಈ ರೀತಿಯಾಗಿ ಹಲವಾರು ರೋಗ ಲಕ್ಷಣಗಳನ್ನ ನಾವು ನೋಡ್ತೀವಿ. ಸೊ ಈ ಒಂದು ರೋಗ ಲಕ್ಷಣಗಳನ್ನ, ಓಕೆ, ಈ ರೋಗವನ್ನ ಕಡಿಮೆ ಮಾಡ್ಲಿಕ್ಕೆ ಏನಂತಂದ್ರೆ MDR-TB. ಸೊ ಸುಮಾರು ಮೆಡಿಸಿನ್ಸ್ ನ ಕೊಡುವಂತದ್ನ ನಾವು ನೋಡ್ಬೋದು. ಸೊ ಎಸ್ಪೆಷಲಿ ನಾವು ನೋಡ್ಬೇಕಾದ್ರೆ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ TB ಅಂತ ನಾವು ನೋಡ್ತೀವಿ. ಸೊ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ TB ಅಂತ ಬಂದಾಗ ಈ TBಗೆ ಸಂಬಂಧಪಟ್ಟಂತ ಮೆಡಿಸಿನ್ಸ್ ಎಷ್ಟು ತಗೊಂಡ್ರು ಕೂಡ ಸೊ ಫೈನಲ್ ಏನಂತಂದ್ರೆ ಆ ಒಂದು ಟ್ಯಾಬ್ಲೆಟ್ಸ್ಗೆ ಕೂಡ ಸೊ ರೆಸಿಸ್ಟೆನ್ಸ್ ನ ಬ್ಯಾಕ್ಟೀರಿಯಾ ಡೆವಲಪ್ ಮಾಡ್ಕೊಳ್ಳುತ್ತೆ. ಅದನ್ನ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ TB ಅಂತ ನಾವು ಅದನ್ನ ಕರಿತೀವಿ. ಓಕೆ, ಸೊ ಇಲ್ಲಿ ಎಸ್ಪೆಷಲಿ ನಮ್ಮ ಇಂಡಿಯನ್ ಲೆವೆಲ್ ಅಲ್ಲಿ ನಾವು ಏನ್ ಮಾಡಿದೀವಿ, ಎಸ್ಪೆಷಲಿ ಟ್ಯೂಬರ್ಕ್ಲಾಸಿಸ್ ಕಂಟ್ರೋಲ್ಗಾಗಿ ಅಂತ ನಾವು ನೋಡೋದಾದ್ರೆ, ಸೊ ಎಸ್ಪೆಷಲಿ ಝೀರೋ TB ಡೆತ್ ಬೈ ಎಷ್ಟರವರೆಗೂ 2025 ವರೆಗೂ. ಸೊ ಅದಾದ್ಮೇಲೆ ನ್ಯಾಷನಲ್ ಸ್ಟ್ರಾಟಜಿಕ್ ಪ್ಲಾನ್ ಫಾರ್ ಎಲಿಮಿನೇಷನ್ ಆಫ್ TB 2017 ಅಂತ ನಾವು ನೋಡ್ತೀವಿ. ಓಕೆ, ಸೊ ಅದಾದ್ಮೇಲೆ ಏನಂತಂದ್ರೆ ಈ ಒಂದು ನ್ಯಾಷನಲ್ ಸ್ಟ್ರಾಟಜಿಕ್ ಪ್ಲಾನ್ ಫಾರ್ TB ಎಲಿಮಿನೇಷನ್ ಅಂತ ಬಂದಾಗ ಇಲ್ಲಿ ಎಸ್ಪೆಷಲಿ ಸೊ DTPB ಅನ್ನೋ ಒಂದು ಮೆಥಡ್ ನ ಫಾಲೋ ಮಾಡ್ತಾರೆ. ಸೊ ಡಿ ಅಂತಂದ್ರೆ ಡಿಟೆಕ್ಟ್, ಆ ರೋಗವನ್ನ ಕಂಡುಹಿಡಿಯುವಂಥದ್ದು, ಟಿ ಅಂತ ಬಂದ್ರೆ ಟ್ರೀಟ್ಮೆಂಟ್ ಕೊಡುವಂಥದ್ದು, ಪಿ ಅಂತ ಬಂದ್ರೆ ಪ್ರಿವೆಂಟ್ ಮಾಡೋದು, ಅಂಡ್ ಬಿ ಅಂತ ಬಂದ್ರೆ ಬಿಲ್ಡ್ ಅಂತ ನಾವು ನೋಡ್ತೀವಿ. ಓಕೆ, ಸೊ ಎಷ್ಟು ಕೇಸಸ್ ಇದಾವೆ, ಎಷ್ಟೆಲ್ಲ ಕೇಸಸ್ ಇದೆ ಅದನ್ನ ಫಸ್ಟ್ ಡಿಟೆಕ್ಟ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ನ ಕೊಡಬೇಕು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನಂತಂದ್ರೆ ಸೊ ಟಿಬಿ ಸಂಬಂಧಪಟ್ಟಂತೆ ಜನರಲ್ಲಿ ಅರಿವನ್ನ ಮೂಡಿಸಿ ಒಂದು ಪ್ರಿವೆನ್ಷನ್ ನ ಮಾಡ್ಬೇಕು. ಓಕೆ, ಆಮೇಲೆ ಏನಂತಂದ್ರೆ ಸೊ ಬಿಲ್ಡಿಂಗ್ ಅಂತ ಬಂದಾಗ ಅವರಲ್ಲಿ ಒಂದು ಸೈಕಲಾಜಿಕಲಿ ಅವರಿಗೆ ಅಂತಂದ್ರೆ ಸೈಕಲಾಜಿಕಲಿ ಅವ್ರನ್ನ ಡೆವಲಪ್ ಮಾಡೋದಾಗಿರ್ಬೋದು, ಆಮೇಲೆ ಇಮ್ಯೂನ್ ಬಿಲ್ಡಿಂಗ್ ಅವ್ರ ಇಮ್ಯುನಿಟಿ ಬಿಲ್ಡಿಂಗ್ ಕೂಡ ವೆರಿ ಇಂಪಾರ್ಟೆಂಟ್ ಅಂತ ನೋಡ್ತೀವಿ. ಸೊ ನಮ್ಮ ನ್ಯಾಷನಲ್ ಸ್ಟ್ರಾಟಜಿಕ್ ಪ್ಲಾನ್ ಫಾರ್ ಆಕ್ಷನ್ ಪ್ರಕಾರ ನಾವು ನೋಡೋದಾದ್ರೆ ಸೊ ಇದನ್ನ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಕೆಳಗೆ ತಗೊಂಡಿದ್ದಾರೆ. ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಕೆಳಗೆ ಫಸ್ಟ್ TB ಡ್ರಗ್ ನ ರಿಲೀಸ್ ಮಾಡಿರುವಂತದನ್ನ ನೋಡ್ತೀವಿ. ಈ ಮೇಕ್ ಇನ್ ಇಂಡಿಯಾ ಕೆಳಗೆ ಬಂದಿರೋ ಫಸ್ಟ್ TB ಡ್ರಗ್ ಅಂತ ಬಂದಾಗ ಸೊ ಎಸ್ಪೆಷಲಿ ಬೆಡಾಕ್ವಲಿನ್ ಅಂತ ನಾವು ನೋಡ್ತೀವಿ. ಓಕೆ, ಸೊ ಬೆಡಾಕ್ವಲಿನ್ ಅಂತ ಬಂದಾಗ ಬೆಡಾಕ್ವಲಿನ್ ಅನ್ನೋ ಒಂದು ಹೊಸ ಡ್ರಗ್ ನ ಎಸ್ಪೆಷಲಿ ಡ್ರಗ್ ರೆಸಿಸ್ಟೆನ್ಸ್ TB ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ TBಗೆ ಸಂಬಂಧಪಟ್ಟಂತೆ ಸುಮಾರು ಮೆಡಿಸಿನ್ಸ್ ತಿಂದಾದ್ಮೇಲೆ ಕೂಡ ಆ ಬ್ಯಾಕ್ಟೀರಿಯಾಗೆ ಸೊ ಒಂದು ಬ್ಯಾಕ್ಟೀರಿಯಾಗೆ ಏನಾಗುತ್ತೆ ಅಂತಂದ್ರೆ ಒಂದು ರೆಸಿಸ್ಟೆನ್ಸ್ ಅನ್ನೋದು ಡೆವಲಪ್ ಆಗುತ್ತೆ. ಸೊ ಅಂತ ಸಿಚುವೇಶನ್ ಅಲ್ಲಿ ನಾವು ಯಾವುದೇ ಮೆಡಿಸಿನ್ ಕೊಟ್ಟರು ಕೂಡ ವರ್ಕ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಎಸ್ಪೆಷಲಿ ಈ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ TBಗೋಸ್ಕರ ನಮ್ಮ ಇಂಡಿಯಾದಲ್ಲಿ ಸೊ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಕೆಳಗೆ ಸೊ ಬೆಡಾಕ್ವಲಿನ್ ಅನ್ನೋ ಒಂದು ಡ್ರಗ್ ರೆಸಿಸ್ಟೆನ್ಸ್ TB ಅನ್ನ ರೀಸೆಂಟ್ಲಿ ಲಾಂಚ್ ಮಾಡಿರುವಂತದನ್ನ ನಾವು ನೋಡ್ಬೋದು. ಇಟ್ ಇಸ್ ಅಂಡರ್ ಮೇಕ್ ಇನ್ ಇಂಡಿಯಾ. ಓಕೆ, ಸೊ ಅದ್ರ ಜೊತೆಗೆ ಎಸ್ಪೆಷಲಿ ಭಾರತ್ ಕ್ಷಯ ನಿಯಂತ್ರಣ ಪ್ರತಿಷ್ಠಾತನ್, ಸೊ ಇಂಡಿಯಾ TB ಕಂಟ್ರೋಲ್ ಫೌಂಡೇಶನ್, ಓಕೆ, ಸೊ ಇದನ್ನ ಕೂಡ ಎಸ್ಟಾಬ್ಲಿಷ್ ಮಾಡಿರುವಂತದನ್ನ ನಾವು ನೋಡ್ಬೋದು. ಓಕೆ, ಸೊ ಇಂಡಿಯಾ TB ಕಂಟ್ರೋಲ್ ಫೌಂಡೇಶನ್. ಆಮೇಲೆ ಟೆಕ್ನಾಲಜಿಕಲಿ ನಾವೊಂದು ಪೋರ್ಟಲ್ ನ ಮಾಡಿದೀವಿ, ಎಸ್ಪೆಷಲಿ ಎಲ್ಲೆಲ್ಲಿ ಕೇಸಸ್ ಇದೆ ಅದನ್ನ ಡಾಕ್ಟರ್ಸ್ಗೆ ನೋಟಿಫೈ ಮಾಡೋಗೋಸ್ಕರ ಈ ನಿಕ್ಷೆ ಅನ್ನೋ ಒಂದು ಪೋರ್ಟಲ್ ನ ಕೂಡ ಮಾಡಿರುವಂತದನ್ನ ನೋಡಬಹುದು. ಓಕೆ, ಸೊ TB ಅಂತ ಬಂದಾಗ ನ್ಯಾಷನಲ್ ಸ್ಟ್ರಾಟಜಿಕ್ ಪ್ಲಾನ್ ಫಾರ್ ಆಕ್ಷನ್ ಬಗ್ಗೆ ಬರೀರಿ. ಆಮೇಲೆ DTPB ವಾಟ್ ಆರ್ ದ ಪಿಲ್ಲರ್ಸ್ ಆಫ್ ಟ್ಯೂಬರ್ಕ್ಲೋಸಿಸ್ ಕಂಟ್ರೋಲ್ ಅಂತ ಬರೀರಿ. ಅಂಡ್ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ TBಗೋಸ್ಕರ ಇತ್ತೀಚೆಗೆ ನಮ್ಮ ಗವರ್ಮೆಂಟ್ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ಬೆಡಾಕ್ವಲಿನ್ ಅನ್ನೋ ಒಂದು ಹೊಸ ಲೈಕ್ ಮೆಡಿಸಿನ್ ಲಾಂಚ್ ಮಾಡಿದೆ ಅಂತ ಬರಿಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಈ ಪೋರ್ಟಲ್ ನ ಕೂಡ ಲಾಂಚ್ ಮಾಡಿದೆ, ದಟ್ ಇಸ್ ಈ ನಿಕ್ಷೆ ಅಂತ ನಾವು ನೋಡ್ತೀವಿ. ಸೊ ಅದ್ರ ಜೊತೆಗೆ ಓಕೆ, ಸೊ TB ಪ್ರಿವೆನ್ಷನ್ ಮೆಷರ್ಸ್ ನ ಮತ್ತೆ ಕಮ್ಯುನಿಟಿ ಲೆವೆಲ್ ಹೋಗಿ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಾ ಇರುವಂತದ್ದು ಸೊ ನಮ್ಮ ಗವರ್ಮೆಂಟ್ ಅಂತ ನಾವು ನೋಡ್ತೀವಿ. ಸೊ ಈ ರೀತಿಯಾಗಿ ಹಲವಾರು ವಿಷಯಗಳಿಂದ ಸೊ TB ನ ಕಂಟ್ರೋಲ್ ಮಾಡ್ತಾ ಇರುವಂತದ್ದು. ಅಂಡ್ TB ಇಂದ 0 ಡೆತ್ಸ್ ಆಗ್ಬೇಕು 2025ಗೆ ಅಂತ ಸೊ ನಮ್ಮ ಗವರ್ಮೆಂಟ್ ಲೈಕ್ ಅದಕ್ಕೆ ಸಂಬಂಧಪಟ್ಟಂತೆ ಮೆಷರ್ಸ್ ನ ತಗೊಳ್ತಾ ಇರುವಂತದನ್ನ ನೋಡ್ಬೋದು. ಓಕೆ, ಅಂಡ್ ಇಲ್ಲಿ ನೋಡಿ ಫಸ್ಟ್ ಇಂಟ್ರೊಡಕ್ಷನ್ ಅಲ್ಲಿ TB ಅಂತ ಬಂದಾಗ ಗ್ಲೋಬಲ್ ಪ್ಯಾಂಡಮಿಕ್, ಸೊ ಹೆಲ್ತ್ ಥ್ರೆಟ್, ಆಮೇಲೆ ನಮ್ಮ ಇಂಡಿಯನ್ ಗವರ್ಮೆಂಟ್ 2025ಗೆಲ್ಲ TB ನ ಎಲಿಮಿನೇಟ್ ಮಾಡ್ಬೇಕು ಅಂತ ಸೊ ಇದೊಂದು ಏನಂತಾರೆ ಲೈಕ್
ನ್ಯಾಷನಲ್ ಸ್ಟ್ರಾಟಜಿಕ್ ಪ್ಲಾನ್ ಫಾರ್ ಆಕ್ಷನ್ ಮಾಡಿದೆ ಅಂಡ್ ಯಾವಾಗ 2017 ಅಲ್ಲಿ. ಅಂಡ್ ಟ್ಯೂಬರ್ಕ್ಯುಲೋಸಿಸ್ ಅಂತ ಬಂದಾಗ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲಾಯ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಅಂತ ಬರುತ್ತೆ. ಎಸ್ಪೆಷಲಿ ಇದು ಲಂಗ್ಸ್ಗೆ ಎಫೆಕ್ಟ್ ಮಾಡುತ್ತೆ. ಸೊ ಇದು ಬರೋದಾದ್ರೆ ಕಾಫ್, ಚೆಸ್ಟ್ ಮತ್ತೆ ಲಾಸ್ ಆಫ್ ಅಪಟೈಟ್ ನ ನಾವು ನೋಡ್ಬೋದು. ಓಕೆ, ಪೋರ್ಟಲ್ ಅಂತ ಬಂದಾಗ ಈ ನಿಕ್ಷಯ್ ಪೋರ್ಟಲ್. ಓಕೆ, ಐ ಟೆಲ್ ಯು. ಸೊ ನಮ್ಮ ಇಂಡಿಯನ್ ಗವರ್ಮೆಂಟ್ ಮಾಡಿರುವಂತ ಇನಿಷಿಯೇಟಿವ್ಸ್ ಅಂತ ಬಂದಾಗ 0 TB by 2025, ದಟ್ ಇಸ್ ಅಂಡರ್ ನ್ಯಾಷನಲ್ ಸ್ಟ್ರಾಟಜಿಕ್ ಪ್ಲಾನ್. ಆಮೇಲೆ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ TB ಇದನ್ನ ತಡಿಬೇಕು ಅಂತ ಮೇಕ್ ಇನ್ ಇಂಡಿಯಾ ಜೊತೆಗೆ ಸೇರ್ಕೊಂಡು ಬೆಡಾಕ್ವಲಿನ್ ಅನ್ನೋ ಒಂದು ಡ್ರಗ್ ನ ರಿಲೀಸ್ ಮಾಡಿದೆ. ಓಕೆ, ಸೊ ಅದಾದ್ಮೇಲೆ ಈ ನಿಕ್ಷಯ್ ಪೋರ್ಟಲ್ ನ ಮಾಡಿರುವಂತದ್ದು ಕೂಡ ಸೊ ಈ ಒಂದು TB ನ ಕಂಟ್ರೋಲ್ ಮಾಡಕ್ಕೆ ಅಂತ ನಾವು ನೋಡಬಹುದು. ಓಕೆ, ಸೊ ಈ ರೀತಿಯಾಗಿ ಹಲವಾರು ವಿಷಯಗಳನ್ನ ಹಲವಾರು ಮೆಷರ್ಸ್ ನ ಇಂಡಿಯಾ TB ಕಂಟ್ರೋಲ್ ಗಾಗಿ ತಗೊಂಡಿರುವಂತದನ್ನ ನೋಡ್ತೀವಿ. ಸೊ ಇದರ ಜೊತೆಗೆ ನಾವೇನ್ ನೋಡ್ತೀವಿ ಅಂತಂದ್ರೆ ಸೊ ಕಮ್ಯುನಿಟಿ ಲೆವೆಲ್ ಅಲ್ಲಿ ಜನಗಳಿಗೆ ಅವೇರ್ನೆಸ್ ಕೊಡುವಂತದ್ದು ಕೂಡ ಇಟ್ ಇಸ್ very 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 important. Okay, so fine. So this is all about World Tuberculosis Day and bedaquiline. So ಇವೆರಡು ಕೂಡ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಸಿಂಪಲ್ ಕ್ವೆಶನ್ಸ್. ಸೊ ಈ ರೀತಿಯಾಗಿರುವಂತಹ ಕ್ವೆಶನ್ಸ್ ಲಾಸ್ಟ್ ಎಕ್ಸಾಮ್ ಅಲ್ಲಿ ಕೇಳಿರುವಂತದನ್ನ ನೀವು ನೋಡ್ಬೋದು. ಓಕೆ, ಸೊ ಇದೇ ರೀತಿಯಾಗಿರುವಂತಹ ಓಕೆ, ಸೊ ಎವ್ರಿ ಡೇ ಕಾಂಪಿಟೇಟಿವ್ ಎಕ್ಸಾಮ್ ಫ್ರೀ ಟೆಸ್ಟ್ ಚಾಂಪಿಯನ್ಶಿಪ್ ನಮ್ಮ ಅಕಾಡೆಮಿ ಆಲ್ರೆಡಿ ನಡೀತಾ ಇದೆ. ದಟ್ ಇಸ್ 8 to 8:20 PM ಅಂಡ್ 8:30 to 9 PM ವರೆಗೂ ಕೂಡ ಅದಕ್ಕೆ ಸಂಬಂಧಪಟ್ಟಿರೋ ಡಿಸ್ಕಷನ್ ಮಾಡಲಾಗುತ್ತೆ. ಅಂಡ್ ನನ್ನ ಕ್ಲಾಸಸ್ ಅಂತ ಬಂದಾಗ ರ್ಯಾಪಿಡ್ ರಿವಿಷನ್ ಕೋರ್ಸ್ ಎಸ್ಪೆಷಲಿ KS ಪ್ರಿಲಿಮ್ಸ್ ಬ್ಯಾಚ್ಗೆ ನಾನು ಕರ್ನಾಟಕ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಓಕೆ, ಸೊ 1 year ಕರೆಂಟ್ ಅಫೇರ್ಸ್ ನಾನು ಇನ್ ಡೀಟೇಲ್ ಆಗಿ ಮಾಡ್ತಾ ಇದ್ದೇನೆ. ಓಕೆ, ಸೊ ಅದಾದ್ಮೇಲೆ ಸೊ 1 year ಬ್ಯಾಚ್ ಕೋರ್ಸಸ್ ಆಲ್ರೆಡಿ ಸುಮಾರು ಬ್ಯಾಚ್ ಕೋರ್ಸಸ್ ಅಂಡ್ ಕಾಂಪ್ರಹೆನ್ಸಿವ್ ಬ್ಯಾಚ್ ಕೋರ್ಸಸ್ ನ ಕೂಡ ಲಾಂಚ್ ಮಾಡಿದೀವಿ. ಸೊ ಎಸ್ಪೆಷಲಿ ನೀವೇನಾದ್ರೂ ಪ್ರಿಲಿಮ್ KS ಆಗಿರ್ಬೋದು, FD ಆಗಿರ್ಬೋದು, SDA ಆಗಿರ್ಬೋದು, PSI ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಸೊ ಯು ಕ್ಯಾನ್ ಸಿ ಮಚ್ ಆಫ್ ದ ಲೈಕ್ ಕಾಂಪ್ರಿಹೆನ್ಸಿವ್. ಸೊ ನಿಮ್ಮ ಸಿಲೆಬಸ್ಗೆ ತಕ್ಕಂತೆ ಎಲ್ಲವೂ ಕೂಡ ಒಂದೇ ಕಡೆ ಇರುವಂತಹ ಒಂದು ಕ್ಲಾಸಸ್ ನ ನೀವು ಇಲ್ಲಿ ನೋಡಬಹುದು. ಓಕೆ, ಸೊ ಇವೆಲ್ಲವನ್ನ ನೋಡ್ಬೇಕು ಅಂತಂದ್ರೆ ಅಕಾಡೆಮಿ ಪ್ಲಸ್ ಸಬ್ಸ್ಕ್ರಿಪ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಪ್ಲಸ್ ಸಬ್ಸ್ಕ್ರಿಪ್ಷನ್ ಅಂತ ಬಂದಾಗ ಸೊ ಏನೆಲ್ಲ ಬೆನಿಫಿಟ್ಸ್ ಇದೆ ನಿಮ್ಗೆ ಪ್ಲಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಎನಿ ಟೈಮ್ ಎನಿವೇರ್ ಇದನ್ನ ನೋಡಬಹುದು. ಅಂಡ್ ಎಜುಕೇಟರ್ ಜೊತೆಗೆ ಕೂಡ ನೀವು ಇಂಟರಾಕ್ಟ್ ಮಾಡಬಹುದು. ಅಂಡ್ ಲೈವ್ ಪೋಲ್ಸ್ ಅಲ್ಲಿ ಆನ್ಸರ್ ಮಾಡಬಹುದು. ನಿಮ್ಮ ಡೌಟ್ಸ್ ಯಾವುದೇ ಇದ್ರೂ ಕೂಡ ಅಟ್ಯಾಚ್ಮೆಂಟ್ಸ್ ಜೊತೆಗೆ ಅದನ್ನ ಅಟ್ಯಾಚ್ ಮಾಡಿ ಕ್ಲಾರಿಫೈ ಮಾಡ್ಕೋಬಹುದು. ಲೈವ್ ಟೆಸ್ಟ್ ಇದೆ, ಕ್ವಿಜ್ ಇದೆ. ಓಕೆ, ಸೊ PDF ಅಂಡ್ ಯಾವುದೆಲ್ಲ ಲರ್ನಿಂಗ್ ಮೆಟೀರಿಯಲ್ ಇದೆ ಅದನ್ನೆಲ್ಲ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಸೊ ಇದೆಲ್ಲ ಮಾಡಬೇಕು ಅಂತಂದ್ರೆ ಸೊ ಸಬ್ಸ್ಕ್ರಿಪ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸಬ್ಸ್ಕ್ರಿಪ್ಷನ್ ಹೇಗೆ ಅಂದ್ರೆ ಸೊ ಸಬ್ಸ್ಕ್ರಿಪ್ಷನ್ ಮಾಡ್ಬೇಕಾದ್ರೆ ನನ್ನ ರೆಫರಲ್ ಕೋಡ್ ರೀಟಾ ಲೈವ್ ಅನ್ನ ಬಳಕೆ ಮಾಡಿ. ಓಕೆ, ಸೊ ನನ್ನ ರೆಫರಲ್ ಕೋಡ್ ರೀಟಾ ಲೈವ್. ಓಕೆ, ಸೊ ಇಲ್ಲಿ ನೋಡಿ 6 months, 12 months, 24 months ಸಬ್ಸ್ಕ್ರಿಪ್ಷನ್. ಸೊ ಇಲ್ಲಿ 6 months ಸಬ್ಸ್ಕ್ರಿಪ್ಷನ್ 933 per month and 12 months ಸಬ್ಸ್ಕ್ರಿಪ್ಷನ್ 583 per month and 24 months that is 2 year subscription 350 per month ಆಗುತ್ತೆ. ಓಕೆ, ಸೊ ಇಲ್ಲಿ ನನ್ನ ರೆಫರಲ್ ಕೋಡ್ ಹಾಕೋದಾದ್ರೆ ನಿಮ್ಗೆ ಇನ್ನು 10% ಅನ್ನೋದು ಆಫ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ 7,000 ಇರುವಂತ ಫೀಸ್ ಅಲ್ಲಿ ಸೊ ನಾವು ಸಬ್ಸ್ಕ್ರಿಪ್ಷನ್ ಮಾಡೋಣ. ಸಬ್ಸ್ಕ್ರಿಪ್ಷನ್ ಮಾಡೋದಾದ್ರೆ ಇಲ್ಲಿ ನೋಡಿ ಕರ್ನಾಟಕ PSC ಅಂತ ಲೈಕ್ ಫಸ್ಟ್ ನೀವು ಅಕಾಡೆಮಿ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಕರ್ನಾಟಕ PSC ಅಂತ ಸರ್ಚ್ ಮಾಡಿ, ಗೆಟ್ ಸಬ್ಸ್ಕ್ರಿಪ್ಷನ್ ಕಾಲಮ್ ನ ಕ್ಲಿಕ್ ಮಾಡಿ. ದೆನ್ ಈ ರೀತಿಯಾಗಿರುವಂತ ಡ್ಯಾಶ್ ಬೋರ್ಡ್ ಆಫ್ ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಅದರಲ್ಲಿ ಯಾವ್ದಾದ್ರು ಒಂದೇ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಅನ್ನ ಕ್ಲಿಕ್ ಮಾಡಿ. ಓಕೆ, ಕಂಟಿನ್ಯೂ ಅನ್ನ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ರೀಟಾ ಲೈವ್ ಅಂತ ನೀವು ರೆಫರಲ್ ಕೋಡ್ ನ ಹಾಕಿ. ಓಕೆ, ಸೊ ನಿಮ್ಮ ರೆಫರಲ್ ಕೋಡ್ ರೀಟಾ ಲೈವ್. ಸೊ ರೀಟಾ ಲೈವ್ ಅಂತ ರೆಫರಲ್ ಕೋಡ್ ಹಾಕಿದಾಗ ಸೊ ಟೋಟಲ್ ಇರುವಂತ 7,000 ಅಮೌಂಟ್ 6,300 ಆಗುತ್ತೆ. 6,300 ಅಲ್ಲಿ ನಿಮಗೆ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್, ಮೇನ್ಸ್ ಟೆಸ್ಟ್ ಸೀರೀಸ್ ಅಂಡ್ ಸುಮಾರು ಕಂಪ್ಲೀಟ್ ಲೈಕ್ ನಿಮ್ಮ ಪ್ರಿಪರೇಷನ್ಗೆ ಸಂಬಂಧಪಟ್ಟಿರುವಂತ ಕಂಪ್ಲೀಟ್ ಕ್ಲಾಸಸ್, ಅದಕ್ಕೆ ಸಂಬಂಧಪಟ್ಟಿರೋ ನೋಟ್ಸ್ ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಥಿಂಗ್. ಸೊ ಜಸ್ಟ್ 6,300. ದಿಸ್ ಇಸ್ ಪರ್ ಇಯರ್ 12 monthsಗೆ. Okay, and EMI available both on credit card and debit card. So ಯಾವುದೆಲ್ಲ ಅವೈಲಬಲ್ ಇದೆ ಅಂತ ನೋಡಿ. ಸೊ ಎಸ್ಪೆಷಲಿ ಪೇಮೆಂಟ್ ಥ್ರೂ ಡೆಬಿಟ್ ಅಂಡ್ ಪೇಮೆಂಟ್ ಥ್ರೂ ಕ್ರೆಡಿಟ್ ಕಾರ್ಡ್. ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ಇರುವಂಥದ್ದು ನಮ್ಮ ಅಕಾಡೆಮಿಯಲ್ಲಿ. ಸೊ ಹೋಪ್ ನೀವು ಪ್ಲಸ್ ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ಕೊಳ್ತೀನಿ. ಇದೇ ರೀತಿಯಾಗಿ ಇನ್ ಡೀಟೇಲ್ ಆಗಿ ಎನ್ವಿರಾನ್ಮೆಂಟ್ ನಾನು ಜುಲೈ ಮಂತ್ ಅಲ್ಲಿ ಮಾಡ್ತಾ ಇದ್ದೀನಿ. ಫ್ರಮ್ ದ ವೆರಿ ಬೇಸಿಕ್ಸ್ ಜುಲೈ ಮಂತ್ ಅಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಿರುವಂಥ ಕ್ಲಾಸಸ್ ಅನ್ನೋದು ನಡೆಯುತ್ತೆ. ಓಕೆ, ಸೊ ಇಷ್ಟೇನಂತಂದ್ರೆ ಈ ಒಂದು ಕ್ಲಾಸಸ್ಗೆ ಸಂಬಂಧಪಟ್ಟಿರೋ ಇನ್ಫಾರ್ಮೇಶನ್. ಸೊ ನಿಮ್ಮೆಲ್ರಿಗೂ ಅರ್ಥ ಆಯ್ತು ಅನ್ಕೊಳ್ತೀನಿ.
So this is your Unacademy. Subscribe now and thank you so much.